Who stood with you, Shivana? Who stood with you at that time? Everybody, friends ಇದ್ರು, ಚೆನ್ನೈಯಿಂದ ಇಬ್ರು ಫ್ರೆಂಡ್ಸ್ ಬಂದಿದ್ರು. ಶೇಖರ್ ವಿಜಯ್ ಅಂತ ಬಂದ, ಗುರು ಇದ್ದ, ಆಮೇಲೆ ಕುಮಾರ್ ಅಂತ ಒಬ್ರು, ದೆನ್ ವರುಣ್, ನಮ್ಮ DKD ಟೀಮ್, ಎಂಟೈರ್ ಟೀಮ್, ಅರ್ಜುನ್ ಜನ್ಯ, ಸುಧಿ ಅಂತ ಒಬ್ರು ಪ್ರೊಡ್ಯೂಸರು, ಶ್ರೀಕಾಂತ್ ಅವರು, ಪುನೀತ್ ಅಂತ ಸಿಕ್ಕಾಪಟ್ಟೆ, ದುನಿಯಾ ವಿಜಯ್, ದೆನ್ ಧನಂಜಯ್ ಎಲ್ಲ, ದುನಿಯಾ ವಿಜಯ್ ಎಲ್ಲ ಬರಲೇಬೇಡಿ ಅಣ್ಣ, 6 ತಿಂಗಳು ಬರಲೇಬೇಡಿ ಅಣ್ಣ, ಅಲ್ಲೇ ಇದ್ಬಿಡಿ ಅಣ್ಣ. ಕಣ್ಣಲ್ಲಿ ತುಂಬಾ ದಿಸ್ ಇನ್ ಲವ್ ಅಂಡ್ ಅಫೆಕ್ಷನ್ಸ್ ವಾಸ್ ಟು ದಿಸ್ ಒನ್. ಆಮೇಲೆ ಸೆಪ್ಟೆಂಬರಿಂದ ವಿ ಸ್ಟಾರ್ಟೆಡ್. ದೆನ್ ಐ ಟೋಲ್ಡ್ ಐ ವಾಂಟ್ ಟು ಫಿನಿಶ್ ದಿಸ್ ಫಿಲಮ್, ಬಟ್ ನಾನು ಶೂಟಿಂಗ್ ಮಾಡ್ತೀನಿ ಅಂತ ಹೇಳಿ. ಡಾಕ್ಟರ್ಗೆ ಮಾಡೋಣ, ನೋ ಪ್ರಾಬ್ಲಮ್. ಬಟ್ ನನ್ನ ಲಕ್ ಏನು ಗೊತ್ತಿಲ್ಲ, ದೇವರ ಹೇರ್ ಫಾಲ್ ಆಗಿಲ್ಲ. ಕೀಮೋ ಆದರೂ 4 ಕೀಮೋ ಆದ್ರೂ ಒಂದು ಹೇರ್ ಫಾಲ್ ಆಗಿಲ್ಲ. ಐ ವಾಸ್ ಏಬಲ್ ಟು ಫಿನಿಶ್ ದ ಶೂಟಿಂಗ್. ಸುಮ್ಮನೆ ತಿರುಪತಿಗೆ ಹೋಗ್ತಿರ್ಬೇಕಾದ್ರೆ ಇನ್ನು 10 days ಹೊಡ್ತಿಲ್ಲ ಅಬ್ರಾಡ್ಗೆ, ಎಲ್ಲ ಇದು ಮುಗಿದಿತ್ತು. ಆಮೇಲೆ ಐ ಅಟೆಂಡೆಡ್ ಪ್ರಮೋಷನ್ ಫಾರ್ ಬಾರಿತಿರಣಗಲ್. ಪಿಕ್ಚರ್ ರಿಲೀಸ್ ಆಗುತ್ತೆ, ಹಿಟ್ ಆಗುತ್ತೆ. ನೋಡಿ, ಒಳ್ಳೇದು, ಒಂದು ಪ್ರಾಬ್ಲಮ್ ಇದ್ದಾಗಲೂ ಒಂದು ಪಿಕ್ಚರ್ ಹಿಟ್ ಆಗುತ್ತೆ. ಇದ್ರ ಪಾಡಿಗೆ ಹೋಗ್ತಾ ಇರ್ತದೆ. ಓಕೆ. ಅಂಡ್ ಐ ಡಿಡ್ 3 ads ಬೇರೆ ಮಾಡಿದೆ. ಇದೆಲ್ಲ ಕಮಿಟ್ಮೆಂಟ್ ಮುಗಿಸಿ, DKD ಮುಗಿಸಿ, ಥಿಯೇಟರ್ ವಿಸಿಟ್ ಮಾಡಿ, ಆ ಪಿಕ್ಚರ್ 50 days ಆಗಿ, ಅದಾದ್ಮೇಲೆ ನಾನು ತಿರುಪತಿಗೆ ಹೋಗಿ ಆಮೇಲೆ ನಾನು ಮುಡಿ ಕೊಟ್ಟಿದ್ದೆ. ಮುಡಿ ಕೊಡೋಣ ದೇವ್ರಿಗೆ. ಈಗ ನಾನು ಆಗ್ಲೇ ಮಾತಾಡಿದಾಗ ಈ ಯುಗಾದಿ ಎಷ್ಟು ಸ್ಪೆಷಲ್ ಅಂತ ಮಾತಾಡಿದೆ. ನಿಮ್ಮ ಲೈಫಲ್ಲಿ ಅಂತ ಬಂದಾಗ 3 ದೊಡ್ಡ ಮಟ್ಟದಲ್ಲಿ ಮಿಸ್ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಅಂದರೆ, ಒಂದು ಅಣ್ಣ ಅವರ ಅಗಲಿಕೆ, ಅಮ್ಮ ಅವರ ಅಗಲಿಕೆ, ಅಪ್ಪು ಅವರ ಅಗಲಿಕೆ. ಅಣ್ಣ ಅವರು, ಅಮ್ಮ ಅವರು, ಅಪ್ಪು ಅವರು. ಇದಾದ ಮೇಲೆ ಏನು ಮಿಸ್ ಆಯಿತು ಶಿವಣ್ಣ? ನಿಮ್ಮ ದಿನದ ರೊಟೀನಲ್ಲಿ ಆಗಬಹುದು, ಒಂದು ಥಾಟ್ ಪ್ರೊಸೆಸಲ್ಲಿ ಆಗಬಹುದು, ಕೆಲವು ವಿಚಾರಧಾರೆಗಳ ವಿಚಾರದಲ್ಲಿ ಆಗಬಹುದು. ಏನು ಮಿಸ್ ಆಯಿತು ನಿಮಗೆ ಮೇನ್ಲಿ? ಇದು ಯಾವಾಗಲೂ ನನಗೆ ಕಾಡುತ್ತೆ ಇದು ಅನ್ನೋ ಒಂದು ವಿಷಯ ಅಂತ. ಇದು ಯಾವಾಗ ಕಾಡ್ತಾ ಇರುತ್ತೆ. ವೈ ಪಾಪ ಅಪ್ಪು ಅಷ್ಟು ಯಂಗ್ ಏಜ್, ಅಪ್ಪಾಜಿ ದಿಢೀರ್ ಅಂತ ಹೋಗಿದ್ದು, ತಾಯಿ ಅಲ್ಲ ನೀವೇ ಎದೆ ಮೇಲೆ ಎತ್ಕೊಂಡು ಬೆಳೆಸ್ತಂತ ಹುಡುಗ. ಎವ್ರಿಥಿಂಗ್ ಬಂದು ಯಾಕೆ ಹಿಂಗ್ ಆಗ್ತಿದೆ, ವೈ, ಏನ್ ಎಲ್ಲಿ ಏನಿದೆ. ಬಟ್ ಏನು ಮಾಡಕ್ಕಾಗಲ್ಲ. ಹುಟ್ಟು ದಾನ, ಸಾವು ಗುಟ್ಟು. ಯಾವಾಗ ಯಾರು ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ನಮ್ ಸ್ಯಾಟಿಸ್ಫ್ಯಾಕ್ಷನ್ ಹೇಳ್ಕೋಬೇಕು. ದೇವರು ಒಳ್ಳೆಯವ್ರನ್ನ ಅಷ್ಟು ತುಂಬಾ ಜನ ಬಿಡಲ್ಲ, ನಾವ್ ಹೇಳ್ಕೊತೀವಿ ಅಷ್ಟೇ. ಬಟ್ ನೋವು ಅನ್ನೋದು ಇದ್ದೇ ಇರುತ್ತೆ. ಬಟ್ ಅದಕ್ಕೆ ನಾವ್ ಹೇಳ್ಬೇಕು, ನಾವು ಅವ್ನು ಇಲ್ಲ ಅಂತ ನಾವು ಅನ್ಕೊಳಕ್ ಹೋಗ್ಬಾರ್ದು, ಇದರಂತಾನೆ ಅನ್ಕೋಬೇಕು. ಅಪ್ಪಾಜಿಗೆ ಹೋದಾಗ್ಲೂ ನಾ ಇರ್ಲಿಲ್ಲ, ಅಲ್ಲಿ ಹಾಸ್ಪಿಟ್ಲ್ ಇದು ಹಂಪಿಲಿದೆ ಶೂಟಿಂಗ್. ಅಪ್ಪು ಇರ್ಬೇಕಾದ್ರೂ ಅವತ್ತು ರಿಲೀಸ್ ಪಿಕ್ಚರ್, ದೇವಸ್ಥಾನ ಪೂಜೆಗೆ ಹೋಗಿದ್ದೆ. ಹೋಗ್ಬಿಟ್ಟು ಬಂದೆ ಇಲ್ಲಿ ನ್ಯೂಸ್ ಎವ್ರಿವೇರ್ ಸಮ್ ದಿಸ್ ಏನಂತೀವಿ, ಈ ನ್ಯೂಸಸ್ ಇದೆಯಲ್ಲ, ಅದು ಅಂಡ್ ವೆರಿ ಹಾರ್ಡ್ ಟು ಬಿಲೀವ್. ಆಮೇಲೆ ಅವಾಗ ಅನ್ಕೊಂಡೆ ಲೈಫ್, ಅದಾದ್ಮೇಲೆ ಇದು ಬಂದಾಗ ಅನ್ಕೊಂಡೆ ಪರಲ್ಲ ಬಿಡ, ಏನೇನ್ ಲೈಫು ಹೋಗಿದ್ದಾರೆ ಎಲ್ಲಾರು. ಸಾಕು, ಹೋಗೋಣ ಬಿಡು, ಹಂಗೇನು ಇದ್ರೆ ಎಸ್. ಇನ್ನು ಅಪ್ಪುದೇ ಅಷ್ಟು ಚಿಕ್ಕ ವಯಸ್ಸು ಹೋಗ್ಬಿಟ್ಟ, ಇನ್ನೇನು. ಅಟ್ಲೀಸ್ಟ್ ನಾನು 63 ವರ್ಷ ಬದುಕಿದ್ದೀನಿ. ವಾಟ್ ಟು ಡೂ? ಫೇಟ್ ಇಸ್ ಲೈಕ್ ದಟ್. ವಿ ಹ್ಯಾವ್ ಟು ಫೇಸ್ ದ ಫೇಟ್. ಅದಕ್ಕೋಸ್ಕರ ನಾವು ಯಾಕೆ ನಾನು ಯಾರ ಬಗ್ಗೆನೂ ಜಲಸಿ ಪಡೋಲ್ಲ ಅಂದ್ರೆ, ಅಲ್ಲ ನಮ್ಗೇನಂದ್ರೆ ನಮ್ಮ ಲ್ಯಾಂಗ್ವೇಜ್ ಉದಾರ ಆಗಬೇಕು. ಕನ್ನಡ ಪಿಕ್ಚರ್ಗಳು ಇವತ್ತು ಎಷ್ಟು ಮಟ್ಟಿಗೆ ಹೊರಗಡೆ, ದೇ ಆಫ್ಟರ್ KGF ಅಂಡ್ ಕಾಂತಾರ, ಹೌ ಮಚ್ ಪೀಪಲ್ ಲವ್. ಅಂಡ್ ಅದಕ್ಕೆ ಬಿಫೋರ್ ಅಪ್ಪಾಜಿ ಪಿಕ್ಚರ್ಗಳು ಇರ್ಬೋದು. ಅವಾಗಲೇ ತಮಿಳ್ ಡಬ್ ಆಗ್ತಿತ್ತು, ಅವಾಗ ಅಪ್ಪಾಜಿ ಪಿಕ್ಚರ್, ಮಲಯಾಳಂ ಡಬ್ ಆಗ್ತಿತ್ತು. CID ಫಿಲ್ಮ್ಸ್ ಆಗಲಿ, ಇಲ್ಲ ಬಾಂಡ್ ಫಿಲ್ಮ್ಗಳಾಗಲಿ, ಇಲ್ಲ ಫಿಲ್ಮ್ ರೀಮೇಕ್ಸ್ಗಳು ಎಷ್ಟಾಗಿದೆ. ಇವಾಗ ನಮ್ದೇ ಓಮ್ ತಗೊಳ್ಳಿ ರೀಮೇಕ್ ಆಗಿದೆ. ಅಂಡ್ ಓಮ್ ಬೀಯಿಂಗ್ ಎ ಕನ್ನಡ ಫಿಲ್ಮ್, ಹೌ ಕಲ್ಟ್ ಇಟ್ ಬಿಕೇಮ್. ಜನ್ಮದ ಜೋಡಿ ಆಗಲಿ. ಸೊ ಆ ಥರ ಇರ್ಬೇಕಾದ್ರೆ ಇನ್ನೇನಿದೆ ಲೈಫಲ್ಲಿ, ಲೆಟ್ಸ್ ಫೇಸ್ ಇಟ್. ಇಫ್ ಇಟ್ ಇಸ್ ವೆಲ್ ಅಂಡ್ ಗುಡ್, ವಿ ಆರ್. ಮುಂದಿನ ಸಿನಿಮಾಗಳಲ್ಲಿ ತುಂಬಾ ಡಾನ್ಸ್ ನಂಬರ್ಸ್ ನೋಡ್ಬೋದು ನಾವು. ಡಾನ್ಸ್ 100% ಶಿವಣ್ಣನೇ. ಎಸ್. ಯಾಕಂದ್ರೆ ನಾವು ಕೆಲವು ರೋಲ್ ನೋಡಿದಾಗ ಶಿವಣ್ಣ ಒಂದು ಮೆಚೂರ್ ರೋಲ್ ಮಾಡ್ತಿದ್ದಾರೆ, ಇನ್ನೂ ದೊಡ್ಡ ದೊಡ್ಡ ರೋಲ್ ಮಾಡ್ಬೇಕು. ಇವಾಗ ಒಂದು ಲವ್ ಸ್ಟೋರಿ, ಡಾನ್ಸ್ ಹೇಗೆ ಒಂದು ಲವ್ ಸ್ಟೋರಿ ಬರ್ತದೆ, ಅದರಲ್ಲಿ ಚಾನ್ಸ್ ಆ ಥರ ಮಾಡಬೇಕು. ಅಂದ್ರೆ ಬೇಕಂತ ತುರ್ಕಕ್ಕೆ ಹೋಗ್ಬಾರ್ದು. ಇಟ್ ಶುಡ್ ಕಮ್ ನ್ಯಾಚುರಲಿ. ಸ್ಟ್ರಾಂಗ್ ಇತ್ತು ನನ್ನ ಬಾಡಿ, ವೀಕ್ ಆಯ್ತು ಇಲ್ಲ. ನಾವು ಐ ಥಿಂಕ್ ಅಗೇನ್ ವಿಲ್ ಸ್ಟಾರ್ಟ್. ಓಕೆ, ಫ್ರೆಶ್ ಸಬ್ಜೆಕ್ಟ್ಸ್ ಬಂದಾಗ ಅದಾಗುತ್ತೆ.
ಮನೆಯವರೆಗೂ ಬಿಟ್ಟು ಬರ್ತೀರಿ, ಅಂದ್ರೆ ಅವ್ರ ಕಾರ್ವರೆಗೂ ಬಿಟ್ಟು ಬರ್ತೀರಿ. ಎಷ್ಟು ಬಂದಿದ್ರು ಮೊನ್ನೆ ಗಮನಿಸ್ತಾ ಇದ್ವಿ ನಾವು. ಅದೆಲ್ಲ ಒಂದು ದೊಡ್ಡ ಹೆರಿಡಿಟ್ರಿ ಬಂದಿರೋದಾ ಶಿವಣ್ಣನಿಗೆ? ಇಲ್ಲ, ಅದು ನೋಡ್ಕೊಂಡು ಬಂದಿರೋದು ನಮಗೆ. ಆಯ್ತಾ, ಹೋಗ್ತೀರಾ ಬರ್ತೀರಾ ಬಾಯಿ ಹೇಳಲ್ಲ ಶಿವಣ್ಣ. ಇಲ್ಲ, ಫಸ್ಟಿಂದ ಅದು ಆಗಿ ಬಂದ್ಬಿಟ್ಟಿದ್ವಿ, ನಾವು ಏನು ಮಾಡೋಕ್ಕಾಗಲ್ಲ. ಬಟ್ ವಿ ಹ್ಯಾವ್ ಟು. ಮನೆಗೆ ಅಷ್ಟೊಂದು ಬಂದು ನಮ್ಮನ್ನ ಪ್ರೀತಿಯಿಂದ ನೋಡಕ್ ಬಂದವ್ರನ್ನ, ಅದು ಗ್ರಾಟಿಟ್ಯೂಡ್ ಟು. ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ದೇಶದ ಒಂದು ಲ್ಯಾಂಗ್ವೇಜ್ನ ಮೂವಿನ ಫಾಲೋ ಮಾಡ್ತಾರ ಶಿವಣ್ಣ? ಇದು ನೋಡ್ಬೇಕು, ಯಾಕಂದ್ರೆ ತಂದೆಯವ್ರಿಗೆ ಜೇಮ್ಸ್ ಬಾಂಡ್ ಮೂವೀಸ್ ಇಷ್ಟ ಆಯ್ತು, ಅಪ್ಪಾಜಿ ಜೇಮ್ಸ್ ಬಾಂಡ್ ಮೂವಿ ತುಂಬಾ. ನಾನು ಕೊರಿಯನ್ ಫಿಲ್ಮ್ಸ್ ತುಂಬಾ ಇಷ್ಟ. ಕೊರಿಯನ್ ವೆಬ್ ಸೀರೀಸ್, ಬಿಕಾಸ್ ಅದರಲ್ಲಿ ಕಲ್ಚರ್ ಇದೆ, ಒಂದು ಎಮೋಷನ್ ಇದೆ, ಮೋರ್ ಲೈಕ್ ಇಂಡಿಯನ್. ಅದು ಬಹಳ ಇಷ್ಟ. ಲೈಕ್ ಅದರ್ವೈಸ್ ಐ ವಾಚ್ ಆಲ್ ಲ್ಯಾಂಗ್ವೇಜಸ್ ಫಿಲ್ಮ್. ಇಂಡಿಯಲ್ಲೂ ಅಷ್ಟೇ, ಮಲಯಾಳಂ, ತಮಿಳ್, ತೆಲುಗು, ಮರಾಠಿ ನೋಡ್ತೀನಿ, ಗುಜರಾತಿ ನೋಡ್ತೀನಿ, ಎಲ್ಲ ಫಿಲ್ಮ್ಸ್ ನೋಡ್ತೀನಿ. ನಿಮ್ಮ ಕಡೆ ಒಂದು ಮೆಸೇಜ್ ಕೂಡ ಕೊಡ್ಸಕ್ಕೆ ನನಗೆ ಆಸೆ ಶಿವಣ್ಣ, ಅಬೌಟ್ ಕ್ಯಾನ್ಸರ್ ಅಂತ. ನಮಗೆ ಕ್ಯಾನ್ಸರ್ ಅನ್ನೋ ವಿಷಯ ಕೇಳಿದ ತಕ್ಷಣ ಕೆಲವು ಸಿನಿಮಾಗಳಲ್ಲಿ ಕ್ಯಾನ್ಸರ್ ಬಂತು ಅಂದರೆ ಬ್ಲಡ್ ವಾಮಿಟ್ ಮಾಡ್ಕೊಳ್ತಾನೆ, ಆ ಒಂದು ಕತೆ ಮುಗೀತು ಎನ್ನುವಲ್ಲಿಗೆ ಅದು ಒಂದು ಟ್ರಾಜಿಕ್ ಎಂಡ್ ಆಗಿಬಿಡುತ್ತೆ ಮೂವಿ. ಬಟ್ ನಿಮ್ಮಂಥವರು, ಯುವರಾಜ್ ಸಿಂಗ್ ಅಂತವರು, ಇವರೆಲ್ಲ ಈ ಥರ ಕ್ಯಾನ್ಸರ್ನ ಗೆದ್ದು ಬಂದಾಗ ನೀವು ನೋಡ್ತಿರಬಹುದು, ಯಾರೋ ಕ್ಯಾನ್ಸರ್ ಪೇಷಂಟ್ಸ್ ಇರ್ತಾರೆ, ಕಿಮೋಥೆರಪಿ ಅಂತಾರೆ, ನಮಗೆ ವ್ಯವಸ್ಥೆಗಳು ಕೆಲವು ಸಲ ಕಡಿಮೆ ಇರುತ್ತೆ, ಹಾಸ್ಪಿಟಲ್ ಫೆಸಿಲಿಟಿ ಎಲ್ರಿಗೂ ಸಿಗಬಹುದು, ಸಿಗದೇ ಇರಬಹುದು, ಕ್ಯೂ ಇರಬಹುದು, ಅವ್ರ ಹತ್ರ ಹಣ ಇಲ್ಲದೆ ಇರಬಹುದು. ಒಂದೊಂದು ಮೆಸೇಜ್ ಹೇಳಿ ಶಿವಣ್ಣ. ಮೈಂಡ್ ಸೆಟ್ ಅಷ್ಟೇ. ಓಕೆ, ಮೈಂಡ್ ಸೆಟ್. ಐ ಕ್ಯಾನ್ ಅನ್ನೋದು ಬರಬೇಕು. ಐ ಕ್ಯಾನ್, ವೈ ಕಾಂಟ್ ಐ? ಓಕೆ, ವೈ ಕಾಂಟ್ ಐ ವಿಲ್ ಫೇಸ್. ಯಾಕಂದ್ರೆ ಯಾರಿಗೋಸ್ಕರ ಬದುಕಬೇಕು, ನನಗೋಸ್ಕರ ಬದುಕಬೇಕು ಅನ್ನೋದಕ್ಕಿಂತ ಫ್ಯಾಮಿಲಿಗೋಸ್ಕರ ಬದುಕಬೇಕು, ಕಮಿಟ್ಮೆಂಟ್ಗೋಸ್ಕರ ಬದುಕಬೇಕು, ಸೊಸೈಟಿಗೋಸ್ಕರ ಬದುಕಬೇಕು. ನಾವು ಇಂಪಾರ್ಟೆಂಟ್ ಇದೀವಾ ಇಲ್ಲಿವಾ ಅದು ಸೆಕೆಂಡ್ರಿ, ಬಟ್ ನಿಮ್ಗೆ ನೀವು ಇಂಪಾರ್ಟೆಂಟ್. ಜನಗಳಿಗೆ, ಬೇರೆ ಜನಗಳಿಗೆ ಇಲ್ದೇ ಹೋದ್ರೆ ಅಟ್ಲೀಸ್ಟ್ ನಿಮ್ಮ ತಂದೆ ತಾಯಿಗಳಿಗೋ, ನಿಮ್ಮ ಹೆಂಡತಿಗೋ, ನಿಮ್ಮ ತಂಗಿಗೋ, ಯಾರಿಗಾರ ಇಂಪಾರ್ಟೆಂಟ್ ಆಗೇ ಆಗ್ತೀರ. ಸೊ ಡೋಂಟ್ ಲೂಸ್ ಹೋಪ್. ಯು ಹ್ಯಾವ್ ಟು. ಬರುತ್ತೆ, ಮನುಷ್ಯನಿಗೆ ಯಾರು ಬರಲ್ಲ, ಬರುತ್ತೆ. ಬಟ್ ಅದು ಇವಾಗಿನ ಇದರಲ್ಲಿ ಬಂದ್ಬಿಟ್ಟು ಭಾಳ ಮೆಡಿಸಿನ್ಸ್ಗಳು ತುಂಬ ಫಾರ್ವರ್ಡ್ ಇದೆ, ಆ್ಯಂಡ್ ವೆರಿ ಫಾರ್ವರ್ಡ್. ಮುಂಚೆ ಅಟ್ಲೀಸ್ಟ್ ಸ್ವಲ್ಪ ಭಯ ಪಡ್ತೀವಿ, ಇವಾಗ ತುಂಬ ಕೀಮೋ ಎಲ್ಲ ಇಟ್ ಹಸ್ ಬಿಕಮ್ ವೆರಿ ಈಸಿ. ಅಂದರೆ ನನಗೂ ಭಯ ಇತ್ತು, ಬಟ್ ನನಗೆ ಮಾಡಿದೆ, ಸ್ವಲ್ಪ ಪೇನ್ ಆಗ್ಬೋದು ಸರ್, ಆಗಲಿ ಬಿಡಿ, ಏನು ಈ ಪೇನ್ ತಡ್ಕೊಂಡಿದ್ದೆ, ಆ ಪೇನ್ ತಡ್ಕೊಳಕ್ಕೆ ಏನು, ಹೋದೆ ಮಲ್ಕೊಂಡಿದ್ದೆ ಜಾಲಿಯಾಗಿ, ಡ್ರಿಪ್ಸ್ ಫುಲ್ಲಾಗಿ ಕೊಡ್ತಾ ಇದ್ರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ. ಸಾಯಂಕಾಲ ಬರ್ತಿದ್ದೆ, ಥರ್ಡ್ ಡೇ ಫೋರ್ತ್ ಡೇ ಸ್ವಲ್ಪ ಟಯರ್ಡ್ ಆಗುತ್ತೆ, ಚೂರ್ ವಿ ಹ್ಯಾವ್ ಟು ಬಿ ಕೇರ್ಫುಲ್. ಅದು ಬಿಟ್ಟರೆ ಅದರ್ವೈಸ್ ಎವ್ರಿಥಿಂಗ್ ಇಸ್ ಬಟ್ ಕ್ಯೂರಬಲ್ ಇದೆ ತುಂಬ. ಓಕೆ, ಲಾಟ್ ಆಫ್ ಚಾನ್ಸಸ್ ಇದೆ, ಬಟ್ ಬಿ ಬೋಲ್ಡ್ ಆಗಿರಬೇಕು. ನಥಿಂಗ್ ಟು ವರಿ. ದೇವರಿದ್ದಾನೆ, ದೇವ್ರ ನಂಬಿ, ವಿಲ್ ಪವರ್ ನಂಬಿ, ಯು ಬಿಲೀವ್ ಯುವರ್ ಸೆಲ್ಫ್ ದಟ್ ಐ ಕ್ಯಾನ್ ಫೇಸ್ ಇಟ್ ಅನ್ನೋದು ಅವ್ನು ಬರಬೇಕು. ಚೂರು ಪೇನ್ ಆಗ್ಬೋದು, ಬಟ್ ಅದೇನು, ಇಟ್ ಇಸ್ ನಾಟ್ ದಟ್ ಯು ಟಾಲರೇಟ್ ಆಗದೇ ಪೇನ್ ಅಲ್ಲ. ಸೊ ಅದಕ್ಕಿಂತ ದೊಡ್ಡ ಪೇನ್ನೇ ನಾವು ಟಾಲರೇಟ್ ಮಾಡ್ಬೇಕಾದ್ರೆ ಇದು ಏನು, ವಿ ಹ್ಯಾವ್ ಟು ಟೇಕ್ ಇಟ್ ಅಷ್ಟೇ. ವಿ ಹ್ಯಾವ್ ಟು ಗೋ ಹೆಡ್, ಡೋಂಟ್ ಬಾದರ್, ಫಲ ದೇವ್ರು ಕೊಡ್ತಾನೆ ಅಷ್ಟೇ. ಚೆನ್ನಾಗಿರಿ ಶಿವಣ್ಣ, 100 ಸಿನಿಮಾಗಳು ಮಾಡಿ ನಿಮ್ದು. ಯಾಕೆಂದ್ರೆ ಸಿನಿಮಾಗಳ ಹಿಂದೆ ನಾನೇನೋ ದುಡ್ಡು ಮಾಡಬೇಕು ಅನ್ನೋ ಉದ್ದೇಶ ನಿಮಗಿಲ್ಲ. ದುಡ್ಡು ನೋಡಿದಿರಿ, ಯಶಸ್ಸು ನೋಡಿದಿರಿ, ದೊಡ್ಡ ಮನೆಯ ದೊಡ್ಡ ಕುಡಿ, ಡಾಕ್ಟರ್ ರಾಜ್ಕುಮಾರ್ ಅವರ ಮಗ. ಅದರ ಹೊರತಾಗಿಯೂ ನಿಮ್ಮ ಒಂದು ಟ್ಯಾಲೆಂಟ್ ಮೇಲೆ ನೀವು ಬೆಳೆದಂಥ ವ್ಯಕ್ತಿ. ಅಪ್ಪನ ಹೆಸರು ಹೇಳ್ಕೊಂಡೇ ಅದರಲ್ಲಿ ಸಕ್ಸಸ್ ಸಿಕ್ಬಿಡಲ್ಲ. ಸೊ ಈ ಯಶಸ್ಸು ಇನ್ನೂ ಜಾಸ್ತಿ ಆಗಲಿ, ಚಿತ್ರರಂಗಕ್ಕೆ ಇನ್ನೂ ದೊಡ್ಡ ಕೊಡುಗೆಗಳು ಬರಲಿ ತಮ್ಮ ಕಡೆಯಿಂದ, ಎನರ್ಜಿ ಇನ್ನೂ ಜಾಸ್ತಿ ಆಗಲಿ, ತಮಗೆ ಆರೋಗ್ಯ ಚೆನ್ನಾಗಿರಲಿ, ಯುಗಾದಿ ಚೆನ್ನಾಗಿರಲಿ ಶಿವಣ್ಣ. ಥ್ಯಾಂಕ್ ಯು ಸೋ ಮಚ್. ಮಾತನಾಡ್ತಾ ಇದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರೊಂದಿಗಿನ ಸಂದರ್ಶನ. ಅವ್ರನ್ನ ಬರೀ ಹ್ಯಾಟ್ರಿಕ್ ಹೀರೋಗೆ ಮಾತ್ರ ನಾವು ಸೀಮಿತಗೊಳಿಸೋಕ್ಕಾಗಲ್ಲ. ಈ ಥರ ಬಿಯಾಂಡ್ ದ ಬೌಂಡ್ರೀಸ್ ಥರ ಶಿವಣ್ಣ ಅಂದರೆ ಅನೇಕ ಮಜಲುಗಳನ್ನು ದಾಟ್ಕೊಂಡು ಬಂದಿದ್ದಾರೆ. 3.5 ದಶಕಕ್ಕಿಂತನೂ ಮಿಗಿಲಾಗಿರತಕ್ಕಂಥ ಚಿತ್ರರಂಗವನ್ನು ನೋಡಿದ್ದಾರೆ. ನಮ್ಮ ತಾತನ ಕಾಲದಲ್ಲಿ ಹೀರೋ ಆಗಿ ಎಂಟ್ರಿ ಆದಂಥ ವ್ಯಕ್ತಿ, ತಂದೆ ಕಾಲದಲ್ಲೂ ಹೀರೋ, ನಮ್ಮ ಕಾಲದಲ್ಲೂ ಹೀರೋ, ನಮ್ಮ ಮಗಳು ಕೇಳಿದ್ರು ಅವ್ರ ಕಾಲದಲ್ಲೂ ಹೀರೋನೇ ಶಿವಣ್ಣ. ಇದು ಎಲ್ರಿಗೂ ಸಿಗುವಂಥ ವಿಚಾರ ಅಲ್ಲ. ಮತ್ತು ಕ್ಯಾರೆಕ್ಟರ್ ಓರಿಯೆಂಟೆಡ್ ಆಗಿ ಸಿನಿಮಾನ ಚೂಸ್ ಮಾಡ್ಕೊಳ್ತಾ ಇದ್ದಾರೆ ಅವರು. ನನಗೆ ಅದರಲ್ಲಿ ಏನು ಬೇಕು, ನಾನು ಇಷ್ಟು ಮಾಡಬೇಕು, ನಾನು ಈ ವರ್ಕು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಅಷ್ಟೇ. ಆಗಲೇ ನಾನು ಹೇಳ್ತಿದ್ದೆ, ದುಡ್ಡು ವಿಷಯ ಅಲ್ಲ ಶಿವಣ್ಣನಿಗೆ. ಅವ್ರ ದೊಡ್ಡ ವಿಷಯ ಏನು ಅಂತ ಹೇಳಿದ್ರೆ ಚಿತ್ರರಂಗ ದೊಡ್ಡದಪ್ಪ, ಅದು ಬೆಳಿಬೇಕು ಅಂತ. ದುಡ್ಡಿಗಿಂತ ದೊಡ್ಡತನ ದೊಡ್ಡದು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಶಿವಣ್ಣನಿಗೆ ಇದೇ ಥರ ಸಕ್ಸಸ್ ಸಿಗಲಿ ಅಂತ ಹೇಳ್ತಾ ಡಾಕ್ಟರ್ ಮುಗಿಸ್ತಾ ಇದ್ದೀನಿ.